ಸ್ನೇಹಿತರೆ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಕತೆ ನಿಮಗೆ ಗೊತ್ತಾ? ಇವರ ತಂದೆ ತಾಯಿ ಯಾರು? ಇವರು ಜನಿಸಿದ್ದು ಎಲ್ಲಿ? ಇವರ ಪವಾಡಗಳು ಏನು? ಸಂಗೀತ ವಿದ್ವಾಂಸರ ಕುಟುಂಬದಲ್ಲಿ ಹುಟ್ಟಿ ಸನ್ಯಾಸಿಯಾಗಿದ್ದು ಹೇಗೆ? ಇವರ ಹುಟ್ಟು ಹೆಸರು ಏನ್ ಗೊತ್ತಾ? ರಾಯರು ಮಂತ್ರಾಲಯದಲ್ಲಿ ಬಂದು ನೆಲೆಯಾಗಿದ್ದು ಹೇಗೆ? ಎಲ್ಲವನ್ನು ಎಳೆ ಎಳೆಯಾಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ರಾಘವೇಂದ್ರ ಸ್ವಾಮಿಗಳ ಜನನ. ರಾಘವೇಂದ್ರ ಸ್ವಾಮಿಗಳು ಜನಿಸಿದ ವರ್ಷದ ಬಗ್ಗೆ ಗೊಂದಲ ಇದೆ. ಕೆಲವರು 1595 ಅಂದರೆ ಇನ್ ಕೆಲವರು 1598 ಅಂತ ಹೇಳ್ತಾರೆ. ಇವರು ವೆಂಕಟೇಶ್ವರ ಮಹಿಮೆಯಿಂದ ಜನಿಸಿದ್ರಿಂದ ಇವರಿಗೆ ಆರಂಭದಲ್ಲಿ ವೆಂಕಟನಾಥ ಭಟ್ಟ ಅಂತ ಹೆಸರಿಡಲಾಗಿತ್ತು. ಇವರ ತಂದೆ ತಿಮ್ಮನ ಭಟ್ಟ, ತಾಯಿ ಗೋಪಿಕಾಂಬ. ತಮಿಳುನಾಡಿನ ಭುವನಗಿರಿಯ ದೇಶಸ್ಥ ಮಧ್ವ ಬ್ರಾಹ್ಮಣ ಕುಟುಂಬ ಇವರದ್ದಾಗಿತ್ತು. ತಿಮ್ಮನ ಭಟ್ಟರನ್ನು ತಿಮ್ಮನಾಚಾರ್ಯ ಅಂತ ಕೂಡ ಕರೆಯಲಾಗುತ್ತೆ. ಇವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಂಗೀತಗಾರ ಮತ್ತು ವಿದ್ವಾಂಸರಾಗಿದ್ರು. ವೆಂಕಟನಾಥರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಗುರುರಾಜ ಮತ್ತು ವೆಂಕಟಾಂಬ ಅನ್ನೋ ಸಹೋದರ ಸಹೋದರಿಯರಿದ್ರು. ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ಬಳಿಕ ತಿಮ್ಮನಾಚಾರ್ಯರು ಕುಟುಂಬದೊಂದಿಗೆ ಕಾಂಚಿಗೆ ಶಿಫ್ಟ್ ಆದ್ರು. ಶಿಕ್ಷಣ ಮತ್ತು ಗೃಹಸ್ಥ ಜೀವನ. ರಾಘವೇಂದ್ರ ರಾಯರ ತಂದೆ ತಿಮ್ಮನಾಚಾರ್ಯರು ಬೇಗನೆ ವಿಧಿವಶರಾದ್ರು. ಹೀಗಾಗಿ ರಾಯರು ಮದುರೈನಲ್ಲಿದ್ದ ತಮ್ಮ ಭಾವನಿಂದ ಆರಂಭಿಕ ಶಿಕ್ಷಣವನ್ನ ಪಡ್ಕೊಂಡ್ರು. ನಂತರ ಸರಸ್ವತಿ ಬಾಯಿ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ ಲಕ್ಷ್ಮೀ ನಾರಾಯಣಾಚಾರ್ಯ ಅನ್ನೋ ಮಗ ಕೂಡ ಜನಿಸಿದ್ರು. ಆದ್ರೆ ರಾಘವೇಂದ್ರ ರಾಯರಿಗೆ ಇನ್ನೂ ಶಿಕ್ಷಣ ಮುಂದುವರಿಸಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ಕುಂಭಕೋಣಂ ಮಠವನ್ನ ಸೇರಿಕೊಂಡ್ರು. ಅಲ್ಲಿ ಸುಧೀಂದ್ರ ತೀರ್ಥರು ರಾಘವೇಂದ್ರ ರಾಯರನ್ನ ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದ್ರು. ಕೆಲ ವರ್ಷಗಳಲ್ಲಿ ಎಲ್ಲಾ ರೀತಿಯ ಶಿಕ್ಷಣ ಪಡೆದ ರಾಘವೇಂದ್ರ ರಾಯರು ಮಠದಿಂದ ಹೊರಬಂದ್ರು. ಸಂಗೀತ, ವೇದ, ಉಪನಿಷತ್ತು ಹೀಗೆ ಯಾವುದೂ ಗೊತ್ತಿಲ್ಲ ಅಂತಿರ್ಲಿಲ್ಲ. ದೊಡ್ಡ ವಿದ್ವಾಂಸರಾಗಿದ್ದ ಅವರು ಬೇರೆಯವರಿಗೆ ಶಿಕ್ಷಣ ನೀಡಲು ಶುರು ಮಾಡಿದ್ರು. ಸನ್ಯಾಸಿಯಾಗಿ ಮಠ ಸೇರಿದ್ದು ಹೇಗೆ? ಕುಂಭಕೋಣಂ ಮಠದ ಮಠಾಧೀಶರಾಗಿದ್ದ ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತೆ. ಆಗ ಅವರಿಗೆ ತಮ್ಮ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಮೂಡುತ್ತೆ. ಹೀಗಾಗಿ ತಮ್ಮ ಮೆಚ್ಚಿನ ಶಿಷ್ಯ ರಾಘವೇಂದ್ರರನ್ನ ಕರೆಸ್ತಾರೆ. ಆದ್ರೆ ಮದುವೆ ಆಗಿ ಮಗ ಇದ್ದಿದ್ರಿಂದ ಸನ್ಯಾಸತ್ವ ಸ್ವೀಕರಿಸಲು ರಾಘವೇಂದ್ರರು ರೆಡಿ ಇರಲಿಲ್ಲ. ಆದ್ರೆ ಸುಧೀಂದ್ರ ತೀರ್ಥರಿಗೆ ರಾಘವೇಂದ್ರ ರಾಯರ ಭವಿಷ್ಯ ಏನು ಅನ್ನೋದು ಗೊತ್ತಿತ್ತು. ಹೀಗಾಗಿ ಒತ್ತಾಯ ಮಾಡಿ ಸನ್ಯಾಸ ದೀಕ್ಷೆ ನೀಡಿದ್ರು. ಇದರಿಂದ ಮನೆ ಬಿಟ್ಟು ಮಠಸ್ಥರಾದ ರಾಘವೇಂದ್ರರು ಮಠದಲ್ಲೇ ಉಳಿದುಕೊಂಡ್ರು. ವಿಷಯ ತಿಳಿದು ಪತ್ನಿ ಸರಸ್ವತಿ ಬಾಯಿ ನೊಂದುಕೊಳ್ತಾರೆ. ದುಡ್ಡಿನ ಸಮಸ್ಯೆ ಉಂಟಾಗಿ ದಿನದೂಡಲು ಸಾಧ್ಯವಾಗದೆ ಇಹಲೋಕ ತ್ಯಜಿಸ್ತಾರೆ. ಮಠಾಧಿಪತಿಯಾಗಿದ್ದು ಹೇಗೆ ರಾಯರು? 1626ರಲ್ಲಿ ಸನ್ಯಾಸಾಶ್ರಮ ಸ್ವೀಕರಿಸಿದ ವೆಂಕಟನಾಥರಿಗೆ ಸುಧೀಂದ್ರ ತೀರ್ಥರು ರಾಘವೇಂದ್ರ ಯೋಗಿ ಅಂತ ಮರುನಾಮಕರಣ ಮಾಡಿದ್ರು. ಸ್ವಲ್ಪ ಟೈಮ್ ಮಠದಲ್ಲಿದ್ದ ರಾಯರು ನಂತರ ತೀರ್ಥಯಾತ್ರೆ ಹೊರಡ್ತಾರೆ. ರಾಮೇಶ್ವರಂ, ರಾಮನಾಥ್, ಶ್ರೀರಂಗಂ, ಮಥುರಾಗೆ ಭೇಟಿ ನೀಡ್ತಾರೆ. ನಂತರ ಉಡುಪಿ, ಸುಬ್ರಹ್ಮಣ್ಯ, ಪಾಂಡವಪುರ, ಕೊಲ್ಹಾಪುರ, ಬಿಜಾಪುರಕ್ಕೂ ತೆರಳುತ್ತಾರೆ. ಇವರು ಹೋದ ಹಲವು ಕಡೆಗಳಲ್ಲಿ ಅದ್ವೈತ ಸಿದ್ಧಾಂತ ಪಾಲಕರನ್ನು ದ್ವೈತ ಸಿದ್ಧಾಂತ ಸ್ವೀಕರಿಸುವಂತೆ ಮಾಡ್ತಾರೆ. ನಂತರ ಕುಂಭಕೋಣಂ ಮಠಕ್ಕೆ ಬಂದು ಹಲವು ವರ್ಷ ಕಳೀತಾರೆ. 1663ರಲ್ಲಿ ಮೈಸೂರು ಒಡೆಯರಾಗಿದ್ದ ದೊಡ್ಡ ದೇವರಾಯ ಒಡೆಯರ್ ಕರೆಯ ಮೇರೆಗೆ ಮೈಸೂರಿಗೂ ಬಂದು ಹೋಗ್ತಾರೆ. ಪವಾಡಗಳಿಂದಲೂ ರಾಯರು ಫೇಮಸ್. ಮಂತ್ರಾಲಯದಲ್ಲಿ ಆದರೂ ಜೀವಂತ ಸಮಾಧಿ. ರಾಯರು ತಮ್ಮ ತೀರ್ಥಯಾತ್ರೆ ವೇಳೆ ಮಠಾಧಿಪತಿಯಾಗಿದ್ದಾಗ ಹಲವು ಪವಾಡಗಳಿಂದಲೂ ಹೆಸರುವಾಸಿಯಾದ್ರು. ನ್ಯಾಯಸುಧ ಪರಿಮಳ ಅನ್ನೋ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಉಪನಿಷದ್, ಋಗ್ವೇದ, ಭಗವದ್ಗೀತೆಯ ಬಗ್ಗೆಯೂ ಇವರು ಪುಸ್ತಕ ಬರೆದಿದ್ದಾರೆ. ಅದನ್ನು ಮಂತ್ರಮಂಜರಿ ಅಂತ ಕರೆಯಲಾಗುತ್ತೆ. ಹೀಗೆ ಹಲವು ಗ್ರಂಥಗಳ ಮೂಲಕ ತಮ್ಮ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಬಿಟ್ಟಿದ್ದಾರೆ. ಹಲವಾರು ತೀರ್ಥಕ್ಷೇತ್ರ ದರ್ಶನ ಪಡೆದ ರಾಯರು ಮಂತ್ರಾಲಯದಲ್ಲಿ ನೆಲೆಸಿದ್ರು.
ಇನ್ನು ಇವರು ಮಂತ್ರಾಲಯದ ಮಠಾಧೀಶರಾಗಿದ್ದಾಗ ಮಠದ ಜಮೀನಿನ ಬಗ್ಗೆ ವಿವಾದವಾಯಿತು. ಆಗ ಖುದ್ದು ರಾಘವೇಂದ್ರ ರಾಯರು ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೆ ಅವರೊಂದಿಗೆ ಚರ್ಚಿಸಿದ್ರು. ನಂತರದಲ್ಲಿ ಥಾಮಸ್ ಮುನ್ರೆ ಜಮೀನು ವಿವಾದ ಬಗೆಹರಿಸಿ ಭೂಮಿಯನ್ನು ಮಠಕ್ಕೆ ಬಿಟ್ಟುಕೊಟ್ರು. ಈ ಬಗ್ಗೆ ಮುನ್ರೆ ತಮ್ಮ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. 1671ರಲ್ಲಿ ಗುರು ರಾಘವೇಂದ್ರರು ಗುರುವಾರದಂದು ತಮ್ಮ ಶಿಷ್ಯರನ್ನು ಕರೆದು ಮಾತನಾಡ್ತಾರೆ. ತಾನು ಜೀವಂತ ಸಮಾಧಿ ಆಗೋದಾಗಿಯೂ ಮುಂದಿನ 800 ವರ್ಷಗಳ ಕಾಲ ಸಮಾಧಿಯಲ್ಲಿ ಜೀವಂತವಾಗಿ ಇರೋದಾಗಿಯೂ ಹೇಳ್ತಾರೆ. ಮಧ್ಯಾಹ್ನ 1:30 ವೇಳೆಗೆ ಬೃಂದಾವನ ಪ್ರವೇಶಿಸಿದ್ರು. ಮಂತ್ರಾಲಯ ರಾಯರ ಮಹಿಮೆ ಅಪಾರ. ಹೌದು, ಮಂತ್ರಾಲಯ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿದೆ. ಇಲ್ಲಿ ರಾಯರ ಜೊತೆಗೆ ಮೂಲ ರಾಮನಿಗೂ ಪೂಜೆ ನಡೆಯುತ್ತೆ. ಇಲ್ಲಿಗೆ ನಿತ್ಯವೂ ಸಾವಿರಾರು ಭಕ್ತರು ಬಂದು ರಾಯರ ದರ್ಶನ ಪಡಿತಾರೆ. ಎಷ್ಟೋ ಜನ ರಾಘವೇಂದ್ರ ರಾಯರ ಪವಾಡಗಳನ್ನು ಜೀವನದಲ್ಲಿ ಕಂಡಿದ್ದಾರೆ. ಮಂತ್ರಾಲಯ ರಾಯರ ಸನ್ನಿಧಿ ಬಳಿಯೇ ಮಂಚಾಲಮ್ಮ ದೇವಿಯ ಗುಡಿ ಕೂಡ ಇದೆ. ರಾಯರ ದರ್ಶನಕ್ಕೂ ಮುನ್ನ ಈಕೆಯ ದರ್ಶನ ಪಡೆಯೋದು ಅನಿವಾರ್ಯ. ಯಾಕಂದ್ರೆ ಮಂಚಾಲಮ್ಮ ಮಂತ್ರಾಲಯ ಮಠ ಇದ್ದ ಗ್ರಾಮದ ಗ್ರಾಮ ದೇವತೆ ಆಗಿದ್ರು. ತಾವು ಬೃಂದಾವನ ಪ್ರವೇಶಕ್ಕೂ ಮುನ್ನ ರಾಯರು ಮಂಚಾಲಮ್ಮ ದೇವಿಯ ಅನುಮತಿ ಕೇಳ್ತಾರೆ. ಆಗ ಪ್ರತ್ಯಕ್ಷವಾದ ದೇವಿ, ಇಲ್ಲಿ ಬೃಂದಾವನ ಪ್ರವೇಶಿಸಿದ್ರೆ ಎಲ್ಲರೂ ನಿನ್ನ ನೋಡಲು ಬರ್ತಾರೆ, ನನ್ನ ಗುಡಿಗೆ ಯಾರು ಬರೋದಿಲ್ಲ ಅಂತಾರೆ. ಆಗ ರಾಯರು ಒಂದು ಮಾತು ಕೊಡ್ತಾರೆ, ನನ್ನ ದರ್ಶನಕ್ಕೆ ಯಾರೇ ಬಂದರೂ ಮೊದಲು ನಿಮ್ಮ ಬಳಿ ಬರಬೇಕು, ಆಗ ಮಾತ್ರ ನಾನು ಭಕ್ತರಿಗೆ ಆಶೀರ್ವಾದ ಮಾಡ್ತೀನಿ ಅಂತ. ಇದೇ ಕಾರಣಕ್ಕೆ ಈಗಲೂ ಭಕ್ತರು ರಾಯರ ದರ್ಶನಕ್ಕೂ ಮುನ್ನ ಮಂಚಾಲಮ್ಮ ದೇವಿ ದರ್ಶನ ಪಡಿಬೇಕು ಅನ್ನೋ ಪ್ರತೀತಿ ಇದೆ. ಗೆಳೆಯರೇ, ಒಟ್ನಲ್ಲಿ ರಾಘವೇಂದ್ರ ರಾಯರ ಆಶೀರ್ವಾದ ಪಡೆದ್ರೆ, ಅವರನ್ನ ನಂಬಿದ್ರೆ ಕಷ್ಟ ಹತ್ತಿರ ಬರೋದಿಲ್ಲ ಅನ್ನೋದು ಭಕ್ತರ ನಂಬಿಕೆ. ಇದಾಗಿತ್ತು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಥೆಯನ್ನು ನಿಮ್ಮ ಮುಂದಿಡುವ ಪ್ರಯತ್ನ. ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ? ಕಾಮೆಂಟ್ ಮಾಡಿ ಹೇಳಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.